ಹಾಯ್. ಸಾಮಾನ್ಯವಾಗಿ ನನಗೆ ಬರುವ ಕಾಲ್ಸ್ಗಳಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಬಂದು ಹಣ ಮಾಡೋದು ಹೇಗೆ, ಹಣ ಹೇಗೆ ಹೆಚ್ಚು ಸಂಪಾದನೆ ಮಾಡಬೇಕು, ಈ ಒಂದು ಹೊಸ ಯಾವುದಾದ್ರೂ ಬಿಸ್ನೆಸ್ ಪ್ಲ್ಯಾನ್ ಇದೆಯಾ, ಯಾವ ಬಿಸ್ನೆಸ್ ಮಾಡಿದ್ರೆ ಹೆಚ್ಚು ಹಣ ಬರುತ್ತೆ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಬರ್ತಿರ್ತವೆ. ನಿಮಗೆಲ್ಲ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಣ ಮಾಡೋದು ಅತಿ ಸುಲಭ. ಎಷ್ಟು ಸುಲಭ ಅಂದರೆ, ನೀವು ಮಲಗಿ ಎದ್ದರೆ ಹೇಗಿರುತ್ತೆ ಹಾಗೆ ಬಹಳ ಬಹಳ ಸುಲಭ. ಆದರೆ ಅದಕ್ಕೆ ನೀವೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಏನದು ಪ್ರಾಕ್ಟೀಸ್ ಅಂದರೆ, ಯೂಶ್ವಲಿ ಹಣ ಮಾಡೋದು ಈ ಒಂದು ಚಟಗಳಿರುತ್ತೆ ನೋಡಿ. ಚಟ ಅಂದರೆ ಗೊತ್ತಲ್ಲ ನಿಮಗೆ? ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು, ಇದೆಲ್ಲ ಚಟಗಳು. ಇನ್ನೂ ಕೆಲವು ಚಟಗಳಿದ್ದಾವೆ. ಈ ಚಟಗಳಿಗೆ ಅಡಿಕ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ಅಡಿಕ್ಷನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನಿಮಗೆ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು ಯಾಕೆ ಮಾಡ್ತಾರೆ ಅಂದರೆ, ಮಾನಸಿಕವಾಗಿ ಒಂದು ಕೈಂಡ್ ಆಫ್ ಕಿಕ್ ಅಥವಾ ಒಂದು ಮುದ ಅಥವಾ ಒಂದು ಸಂತೋಷ ಆಗುವಂಥ ಒಂದು ಅಭ್ಯಾಸನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಹಣ ಮಾಡುವಂಥ ಒಂದು ಅಡಿಕ್ಷನನ್ನು ನೀವು ಅಳವಡಿಸ್ಕೊಂಡ್ಬಿಟ್ರೆ ಅದರಲ್ಲಿ ಬರುವಂಥ ಕಿಕ್ ಏನಿದೆಯಲ್ಲ, ಆ ಕಿಕ್ ಯಾವುದೇ ಒಂದು ದುಶ್ಚಟ ಇರಲಿ, ಚಟಗಳಿರಲಿ, ಅದಕ್ಕೆ ಮೀರಿ ನಿಲ್ಲುವಂಥದ್ದು. ಹಣ ಮಾಡುವ ಒಂದು ಚಟ ಕೊಡುವ ಕಿಕ್ ಇದೆಯಲ್ಲ, ಅದ್ಭುತವಾದಂಥದ್ದು. ಅದು ಕಿಕ್ ನೋಡಿದವ್ರು ಯಾರು ಯಾವ ಕಾರಣಕ್ಕೂ ಹಣವನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ. ನೀವು ನೋಡಿರ್ಬೋದು, ಬಿಲಿಯನಿಯರ್ಸ್ ಆಗ್ತಾನೇ ಇರ್ತಾರೆ, ಮಿಲಿಯನರ್ಸ್ ಆಗ್ತಾನೆ ಇರ್ತಾರೆ. ಮತ್ತು ಈ ಹಣ ಮಾಡೋ ಚಟ ಹೇಗಿರುತ್ತೆ ಅಂದರೆ, ನೀವು ನೋಡಿರ್ಬೋದು, ಈ ಸರ್ಕಾರಿ ನೌಕರರು ಅಥವಾ ಪ್ರೈವೇಟ್ ಕಂಪ್ನಿ ನೌಕರರಲ್ಲಿ ಸ್ಯಾಲ್ರಿ ಬರೋದು ಒಂದು ದಿನ ಲೇಟ್ ಆದರೂ ತಳಮಳಿಸ್ತಾ ಇರ್ತಾರೆ. ಅವರು ಕುಂತ್ಕೊಂಡಿದ್ದ ಕಡೆ ನಿಂತ್ಕೊಂಡಿದ್ದ ಕಡೆ ಹಾಕೋದಿಲ್ಲ. ಅವ್ರು ಮಾಡೋ ಕೆಲಸ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಒದ್ದಾಡ್ತಿರ್ತಾರೆ. ಈ ಡ್ರಿಂಕ್ಸ್ ಮಾಡೋರು, ಡ್ರಗ್ಸ್ ತಗೊಳ್ಳೋರು, ಚಟಗಳನ್ನು ತಡೆದ್ಬಿಟ್ರೆ ಆಗುತ್ತಲ್ಲ, ಆ ರೀತಿ ಹಸ್ಕೊಂಡಿರ್ಬೋದು ಬೇಕಾದರೆ. ಆದರೆ ಸ್ಯಾಲ್ರಿ ಒಂದಿನ ಡಿಲೇ ಆದರೆ ಅವ್ರು ತಡ್ಕೊಳಕ್ಕಾಗಲ್ಲ. 20 ವರ್ಷ ಕೆಲಸ ಮಾಡಿರೋ ಕಂಪ್ನಿ ಒಂದಿನ ಸ್ಯಾಲ್ರಿ ಡಿಲೇ ಮಾಡಿದ್ರೆ ಆ ಕಂಪ್ನಿ ಚೆನ್ನಾಗಿಲ್ಲ ಅನ್ನೋಷ್ಟು ನಡವಳಿಕೆ ಶುರು ಆಗೋಗುತ್ತೆ. ಯಾಕೆ ಅಂದರೆ, ದೇ ಆರ್ ಡಿಪೆಂಡ್ ಆನ್ ದ್ಯಾಟ್. ಅದನ್ನೇ ಹೇಳೋದು ಕಿಕ್ ಅಂತ, ಅದನ್ನೇ ಹೇಳೋದು ಅಡಿಕ್ಷನ್ ಅಂತ. ಆ ರೀತಿಯ ಅಡಿಕ್ಷನ್ಗೆ ನೀವು ಒಳಪಡಬೇಕಾದ್ರೆ ಕನಿಷ್ಠ ಪಕ್ಷ, ಉದಾಹರಣೆಗೆ ನೀವು ಬಿಸ್ನೆಸ್ಸಲ್ಲಿ ಇದ್ದೀರಾ ಅಥವಾ ನೀವು ಯಾವುದೇ ಒಂದು ವೃತ್ತಿನಲ್ಲಿದ್ದೀರಾ ಅಂದರೆ, ಪ್ರತಿನಿತ್ಯ ನೀವು ಹಣ ದುಡಿಯೋ ಚಟ ನಿಮ್ಗೆ ಆಗಬೇಕು, ಚಟ ಬೆಳೆಸ್ಕೋಬೇಕು, ಅಡಿಕ್ಷನ್ ನೀವು ಬೆಳೆಸ್ಕೋಬೇಕು ಅಂದರೆ 48 ದಿನಗಳು ಪ್ರತಿದಿನ ದುಡಿಲೇಬೇಕು. ಕನಿಷ್ಠ ಪಕ್ಷ ನಿಮಗೆ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, ಅಥವಾ ನಿಮಗೆ ತೃಪ್ತಿ ಕೊಡುವಂಥ ಒಂದು ಅಮೌಂಟ್ ಇರ್ಬೋದು. ಆ ರೀತಿಯ ದುಡಿಮೆನ ನೀವು ಮಾಡಿದ್ದಾದಲ್ಲಿ 48 ಡೇಸ್ ನೀವು ಕಂಟಿನ್ಯೂಸ್ ಆಗಿ ವಿತೌಟ್ ಎ ಬ್ರೇಕ್ ನೀವು ದುಡಿದು ನೋಡಿ, 49ನೇ ದಿನದಿಂದ ಅದು ನಿಮಗೆ ಚಟವಾಗಿ ಪರಿಣಮಿಸುತ್ತೆ. ಯಾಕೆ ಅಂದರೆ, ನಿಮ್ಗೆ ಅದು ಇಲ್ಲದೆ ಇದ್ದರೆ ನಿದ್ದೆ ಬರಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಕಾನ್ಸೆಪ್ಟ್ ಏನೇ ಇರಲಿ, ಯಾವುದೇ ಇರಲಿ, ಯಾವುದೇ ಥರದ ಬಿಸ್ನೆಸ್ ಪ್ಲ್ಯಾನ್ ಇರಲಿ ಅಥವಾ ಯಾವುದೇ ಥರದ ಒಂದು ಬಿಸ್ನೆಸ್ ಇರಲಿ, ಹಣ ಮಾಡೋದು ನಿಮಗೆ ಅಡಿಕ್ಷನ್ ಆಗಿಬಿಡುತ್ತೆ. ಯಾವ ಅಡಿಕ್ಷನ್ ಆದ ತಕ್ಷಣ ನೀವು ಏನೇ ಆದರೂ ಕೂಡ ಹಣ ಮಾಡೋದನ್ನು ನಿಲ್ಲಿಸೋದಿಲ್ಲ. ನೀವು ನೋಡಿರ್ಬೋದು, ಸ್ಮೋಕರ್ಸು ದುಡ್ಡಿಲ್ಲ ಅಂದರೂ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡೋರು ಅಂಥವ್ರು ದುಡ್ಡಿಲ್ಲ ಅಂದರೂ ಡ್ರಿಂಕ್ ಮಾಡ್ತಾರೆ. ಯಾಕೆ ಅಂದರೆ, ಅವರಿಗೆ ಅವಕಾಶಗಳು ಹುಡ್ಕೊಂಬರ್ತವೆ, ಅವ್ರು ಹುಡ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಸಿದ್ಧತೆನ ಅವ್ರು ಮಾಡ್ಕೊಂಡಿರ್ತಾರೆ. ನೀವು ಕೂಡ ಹಣ ಮಾಡಲೇಬೇಕು ಅಂದರೆ ದಯವಿಟ್ಟು ಹಣ ಮಾಡುವ ಚಟವನ್ನು ಡೆವಲಪ್ ಮಾಡ್ಕೊಳ್ಳಿ. ಅಂದರೆ ಹಣಕ್ಕೆ ಅಡಿಕ್ಟ್ ಆಗಿ, ಹಣ ಸಂಪಾದನೆ ಮಾಡೋದಕ್ಕೆ ಅಡಿಕ್ಟ್ ಆಗಿ ಆಟೋಮೆಟಿಕಲಿ ನೀವು ಪ್ರತಿನಿತ್ಯ ಹಣವನ್ನು ಮಾಡೋದನ್ನು ಶುರು ಮಾಡ್ತೀರ. ಅದು ಮಾಡಬೇಕು ಅಂದರೆ ಮೊದಲ 48 ದಿನ ನಿಮ್ಮ ಎಫರ್ಟ್ ಇರಲೇಬೇಕು. ನೀವು ಅದನ್ನು ಮಾಡಲೇಬೇಕು, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಯಾಕೆಂದರೆ ಒಂದಿನ 2 ದಿನ ಸಿಗರೇಟ್ ಸೇದೋನ್ನ ಅಡಿಕ್ಟ್ ಆಗ್ತಾನೆ ಅಂತ ಹೇಳಕ್ಕೆ ಬರಲ್ಲ, ಅಥವಾ ಒಂದಿನ 2 ದಿನ ಕುಡಿತಾನೆ ಅವನು ಕುಡುಕ ಅಂತ ಹೇಳಕ್ಕೆ ಬರಲ್ಲ. ಪ್ರತಿನಿತ್ಯ 48 ದಿನ ನೀವು ಕುಡಿದು ನೋಡಿ, ನೀವು ಕುಡುಕರಾಗಿ ಹೋಗ್ತೀರಾ. ಪ್ರತಿನಿತ್ಯ ನೀವು ಸಿಗರೇಟ್ ಸೇದ್ ನೋಡಿ ಸ್ಮೋಕರ್ ಆಗಿ ಹೋಗ್ತೀರಾ. ಹಾಗೇನೆ ಇದು ಕೂಡ ಪ್ರತಿನಿತ್ಯ 48 ದಿನ ನೀವು ಹಣ ಮಾಡಿ ನೋಡಿ, ಖಂಡಿತ ನೀವು ಹಣ ಮಾಡೋದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ. ಇದನ್ನು ನಾನು ಸಿಂಪಲ್ ಭಾಷೆಯಲ್ಲಿ ನಿಮ್ಗೆ ಇದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ಪ್ರೊಫೆಷನಲ್ ವೇನಲ್ಲಿ ಹೇಳೋದಾದರೆ, ಕನ್ಸಿಸ್ಟೆಂಟ್ ಆಗಿ ಅರ್ನ್ ಮಾಡಿ. ವಾಟ್ ಎವರ್ ಯು ಡೂ ಇಟ್ ಕನ್ಸಿಸ್ಟೆಂಟ್ಲಿ ಅಂತ ಹೇಳುತ್ತೆ. ನಿಯಮಿತವಾಗಿ ನೀವು ಮಾಡ್ಕೊತ ಬಂದರೆ ಆಟೋಮೆಟಿಕಲಿ ದಟ್ ವಿಲ್ ಬಿಕಮ್ ಯುವರ್ ಅಡಿಕ್ಷನ್ ಆಸ್ ವೆಲ್ ಆಸ್ ಹ್ಯಾಪಿನೆಸ್. ಇಟ್ ವಿಲ್ ಗಿವ್ ಯು ಹ್ಯಾಪಿನೆಸ್. ನೀವು ಟ್ರೈ ಮಾಡಿ ನೋಡಿ.
ಆಮೇಲೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.